ಮಾಧವ್ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಓಹ್ ಹೌದು, ನೀವಾಗಲೇ ಫೋನ್ ಕೂಡ ಮಾಡಿದ್ರಿ. ಕೆಲಸದ ಮಧ್ಯೆ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿಲ್ಲ. ಹೇಳಿ, ಏನು ವಿಷಯ? ಇವತ್ತು ಮನೆಗೆ ವನಜ ಅವ್ರು ಬಂದಿದ್ರು. ಅವ್ರ ಈ ಮನೆಗೆ ಬರೋದು ಹೊಸದೇನಲ್ವಲ್ಲ, ಮಗಳು ನೋಡೋಕ್ಕೆ ಬರ್ತಾ ಇರ್ತಾರೆ. ಹೌದು, ಇವತ್ತು ಕೂಡ ಅವ್ರ ಮಗಳನ್ನ ನೋಡೋಕ್ಕೆ ಬಂದಿದ್ದಿತ್ತು. ಆದರೆ ದೀಪಿಕನ್ನಲ್ಲ. ನಾವು ಇದುವರೆಗೂ ಅವ್ರಿಗೆ ಯಾವ ಸತ್ಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಆ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಪೂರ್ಣಿನೇ ಅವ್ರ ಮಗಳು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಮಾಧವ್ ಅವರೇ. ಏನೋ ಪೂರ್ಣಿ ಅವ್ರ ಮಗಳು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋಯ್ತಾ? ಯಾಕೆ ಹೀಗೆ ಮಾಡಿದ್ರಿ ತುಳಸಿ ಅವರೇ? ನಾನು ನಿಮಗೆ ಅವ್ರಿಗೆ ಹೇಳ್ಬಿಡಿ ಅಂತ ಹೇಳಿದ್ನಲ್ವಾ? ಇಲ್ಲ ಮಾಧವ್ ಅವರೇ, ಮೊದಲೆಲ್ಲ ಈ ವಿಷಯನ ಮುಚ್ಚಿಡೋದು ತಪ್ಪು, ವನಜ ಅವ್ರಿಗೆ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನೀವು ತಿಳಿಸಿ ಹೇಳಿದ್ಮೇಲೆ ನಾನು ವನಜ ಅವರಿಂದ ಈ ವಿಷಯ ಮುಚ್ಚಿಟ್ಟಿದ್ದೆ. ಈಗ ಅವ್ರಿಗೆ ಗೊತ್ತಾಗಿರೋದು ನನ್ನಿಂದ ಅಲ್ಲ. ಮತ್ತೆ ಮತ್ತೆ ಗೊತ್ತಾಯ್ತು? ವನಜ ಅವರು ಅನ್ಪೂರ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ವಿಷಯ ವನಜ ಅವ್ರಿಗೆ ಮಾತ್ರ ಗೊತ್ತಿದೆ ಅಲ್ವಾ, ಅಥವಾ ಪೂರ್ಣಿಗೂ? ಇಲ್ಲ ಇಲ್ಲ, ಪೂರ್ಣಿಗಿನ್ನೂ ಗೊತ್ತಾಗಿಲ್ಲ. ನೀವು ಈ ವಿಷಯ ಮುಚ್ಚಿಟ್ಟಿದ್ದು ಒಳ್ಳೇದೇ ಆಯಿತು. ಪೂರ್ಣಿ ನನ್ನ ಮಗಳು ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ ಅಂತ ವನಜ ಅವರೇ ಹೇಳಿದ್ರು. ಅದರಲ್ಲೂ ಜನಾರ್ದನ್ ಅವ್ರಿಗೆ ಗೊತ್ತಾಗಲೇಬಾರ್ದು ಅನ್ನೋ ಹಾಗೆ ಮಾತಾಡಿದ್ರು. ಹಬ್ಬ, ಗಂಟ್ಲಲ್ಲೇ ಸಿಕ್ಕಾಕೊಂಡಿದ್ದನ್ನ ಈಗ ಒಳಗೆ ಹೋಯ್ತದೆ. ಮಾತುಗಳು ಅಷ್ಟೇ, ಗಂಟ್ಲಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಕಷ್ಟ ಆಗತ್ತೆ. ಕೆಲವು ಸತ್ಯಗಳಂತೂ ಮನಸ್ಸಲ್ಲೂ ಇಟ್ಕೊಳಕ್ಕಾಗದೆ ಆಚೆನೂ ಹೇಳ್ಕೊಳಕ್ಕಾಗದೆ ತುಂಬ ಒದ್ದಾಡಬೇಕಾಗತ್ತೆ. ನೀವೆಷ್ಟು ಒದ್ದಾಡ್ತಾ ಇದ್ರಿ ಅನ್ನೋದು ನನಗೆ ಗೊತ್ತು. ತಾಯಿ ಮಗಳನ್ನ ನಾವೇ ದೂರ ಮಾಡ್ತಿದ್ದೀವಿ ಅನ್ನೋ ಹಾಗೆ ಸಂಕಟ ಪಡ್ತಾ ಇದ್ರಿ ಅಲ್ವಾ? ಅನ್ಸತ್ತಲ್ವಾ? ನಮ್ಮ ಕಣ್ಣೆದ್ರಿಗೆ ವನಜ ಅವರು ಮಗಳಿಗೋಸ್ಕರ ಪರದಾಡ್ತಾ ಇದ್ರು. ಪ್ರತಿ ಕ್ಷಣನೂ ಹಾತೊರಿತಾ ಇದ್ರು. ಅಂಥದ್ರಲ್ಲಿ ಸತ್ಯ ಗೊತ್ತಿದ್ರು ಸುಮ್ಮನಿರೋದು ಅಂದರೆ ಬಾಯಾರಿಕೆ ಅಂದವ್ರ ಮುಂದೆ ಕೈಯಲ್ಲಿ ನೀರಿದ್ರು ಕೊಡದೆ ಸುಮ್ಮನಿದ್ದಾಗತ್ತಲ್ವಾ? ಚೆನ್ನಾಗಿ ಹೇಳಿದ್ರಿ. ಒಟ್ಟಿನಲ್ಲಿ ನಿಮ್ಗೀಗ ಸಂತೋಷ ಆಗಿರ್ಬೇಕಲ್ವಾ? ತುಂಬ ಖುಷಿಯಾಗಿದೆ. ಅದೇ ಖುಷಿಲಿ ನಿಮ್ಮ ಆಸೆ ಪ್ರಕಾರ ನಮ್ಮ ಸ್ಕೂಟ್ರಲ್ಲಿ ಒಂದು ಲಾಂಗ್ ರೈಡ್ ಹೋಗ್ಬರೋಣ.